ಕುಡಿಸ್ ಕುಡಿಸ್ ಈಗ ರುಚಿ ಹತ್ತಾನ ಖುಷಿ ನೋಡಕ್ಕೆ ಖುಷಿ ನೋಡ ಬಾ ಹೋಗನ್ ಬಾ ಏಮ್ಮ ಏಮ್ಮ ಬರ್ತಿರೋಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಈಗ ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಊರಿಗೆ ಹೋಗಬೇಕು ಬ್ಯಾಡ್ಗಿಗೆ. ಸೊ ಯಾಕೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳಿ ಊರಿಗೆ ಹೋದ್ಮೇಲೆ ಹೇಳ್ತೀನಿ. ಸೊ ಈಗ ಏನು ಬಾಳೆಕಾಯಿ ಇತ್ತು, ಸೊ ಬಾಳೆಕಾಯಿ ಪಲ್ಯ ಮಾಡಿ ಸೊ ಚಪಾತಿ ಮಾಡಿಕೊಂಡು ತಿಂದು ಊರ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬರ್ರಿ ಊರಿಗೆ ಯಾಕೆ ಹೋಗ್ತಾಯಿದ್ದೀವಿ, ಏನು ಯಾರೆಲ್ಲ ಹೋಗ್ತಾಯಿದ್ದೀವಿ ಏನು ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಒಂದು ವರ್ಷ ನಮ್ಮ ಮನೆಗೆ ಬಂದು ಒಂದು ವರ್ಷದ ಮೇಲೆ ಒಂದು ವರ್ಷ ಹತ್ತತ್ರ ಆಗಕ್ಕೆ ಬಂದೈತಿ. ಫಸ್ಟ್ ಟೈಮ್ ನಮ್ಮ ಜೊತೆಗೆ ಬರಕ್ಕೆ ಹೊಂಟಲಕ್ಕೆ. ನಿನ್ನ ಜೊತೆಗೆ ನಾವು ಬರಕತ್ತೆ ಬರೋಕ್ಕೆ ಎಲ್ಲ ಇಲ್ಲ ಊರಿಗೆ ಬ್ಯಾಡ್ಗಿಗೆ ಬಂದಿಲ್ಲ. ಒತ್ರಿ ಗೊತ್ತಿಲ್ಲ. ಅಯ್ಯೋ ಇವ್ನ ಆಕಾರ ನೋಡ್ದು ಬರೀ ಯಾವ್ದಾರು ರೌಡಿ ಜೊತೆಗೆ ಹೊಂಟಾನಿ ಅನ್ಸ್ತತ್ ನನಗಾರ. ನೋಡ್ರಿ ಅವ್ನು ರೌಡಿ ಓಡಾಡ್ತಿರ್ತಾರಲ್ಲ ತುಕಾಲಿಗಳು, ಆ ನಮ್ಮನಿ ಕಾಣ್ತೀನಿ ನೋಡಪ್ಪ. ನಾನು ಹಾಕ್ಯಂದು ನೋಡಿ ನಿಮ್ಮ ಕಣ ಕುಂತಿ. ಟೈಮ್ ಎಷ್ಟೊತ್ತೀಗ? 10 ಗಂಟೆ. 10 ಗಂಟೆ ಆಯ್ತು. ಈಗ ಮನೆ ಬಿಡಾಕೊಂತೇವಿ. 12:15 ಟ್ರೈನ್ ಐತಿ. ಚಂತೀನಿ ಅಂತಾರ ಕಾಣವಲ್ವಿ, ಎಂತ ಕಾಣವಲ್ಲ. ಲೈಟ್ ಹಚ್ಚಿಂದ ಕಾಣ್ತದೆ. ನಾಯಕ್ ಹಚ್ಕೊಳ್ಳಿ, ರೋಡ್ ಲೈಟ್ ಇದೆ. ಬರ್ತಿರಲ್ಲೇ ಇಲ್ವಾ? ನೋಡವಲ್ಲ ಕಾಣವಲ್ಲ ಅವನ. ಸೊ ಈಗ ಮೆಟ್ರೋ ಸ್ಟೇಷನ್ ಬಂದ್ವಿ. ಇಲ್ಲಿಂದ ಈಗ ಈ ಮೆಟ್ರೋದಿಂದ ನಾವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಗೆ ಹೋಗಬೇಕು. ಈ ಕಡೆ ಬಾ, ಎಷ್ಟು ಇರ್ತೇವಲ್ಲೇ ಬಿಟ್ಟೋಗ ನೋಡಿ. ನೀನು ಜಲ್ದಿ ಬರಲಿಲ್ಲ ಅಂತ. ಈಗ ಇಲ್ಲಿಂದ ನಾವು 3 ಟ್ರೈನು, ಒಂದು ಆರ್ವಿರಿಗೊಳಗೆ, ಒಂದು ಮೆಜೆಸ್ಟಿಕ್ಕಿಗೆ, ಆಮೇಲೆ ಒಂದು ರೈಲ್ವೆ ಸ್ಟೇಷನಿಗೆ. ಸೊ ಅಲ್ಲಿ ಒಳಗಡೆ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಮೆಟ್ರೋ. ಒಂಥರ ಚಂದ ಕಾಣಾಗ್ತೈತಿ. ಹಾಗಾಗಿ ಅಲ್ಲೊಂಚೂರು ವೀಡಿಯೋ ತೊಗೊಂಡೆ. ಸೊ ಈ ಕಡೆ ಆ ಕಡೆ ಅಂತ ಹೇಳಿ ನೈಟ್ ಆದರೂ ರಶ್ ಕಡಿಮೆನೇ ಆಗೋದಿಲ್ಲ. ನಾವು ಮೆಜೆಸ್ಟಿಕ್ನಾಗ ನಾವು ಖಾಲಿ ಐತೆ. ಮೆಜೆಸ್ಟಿಕ್ ಲಾಸ್ಟ್ ಮೆಟ್ರೋಗೆ ಹತ್ತಿ ಬಂದಿರೋದ ನಾವು. ಬಾಳ ಪಯಣದ ಹಾದಿಲಿ ಅಲ್ಲಲ್ಲಿ 100 ನಿಲ್ದಾಣ ಪದಕ್ಕೆ ಏನಾಯ್ತು. ಊರಿಗೆ ಬಂದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಿದೆ ನಾನು. ಸೊ ಇವತ್ತು ಮಾರ್ನಿಂಗಿಂದ ಇವರು ನಮ್ಮತ್ತೆ ಅಕ್ಕ. ಸೊ ನಮ್ಮತ್ತೆ ಅವರ ಅಕ್ಕ ಅಲ್ಲ, ಅವರು ಬಂದಿದ್ದರೆ. ಸೊ ಹಂಗಾಗಿ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ ಅವ್ರ ಜೊತೆಗೂ. ಸೊ ಬೆಳಗ್ಗೆ 7 ಗಂಟೆ ಆಗಿತ್ತಲ್ಲ ನಾವು ಬಂದಾಗ. 7 ಗಂಟೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಪಡ್ಡು ಮಾಡಿದ್ರು. ಪಡ್ಡು ತಿಂದ್ವಿ. ಪಡ್ಡು ತಿಂದ ಮೇಲೆ ಒಂಥರ ಎಣ್ಣೆ ಹೊಡೆದ್ರಂಗೆ ಆಗ್ಬಿಡುತ್ತೆ. ಹಾಗಾಗಿ ಸ್ನಾನಗಿನ ಏನೂ ಮಾಡಿದ್ದಿಲ್ಲ. ಈಗ ಸ್ನಾನಗಿನ ಮಾಡ್ಕೊಂಡು ಇವತ್ತು ಶನಿವಾರ ಆಗಿದ್ದರಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರ್ತೈತಿ ಕದ್ರಮುಂಡಿಗೆ ಆಂಜನೇಯ ಫೇಮಸ್ ಅಂತೇಳಿ. ಹಾಗಾಗಿ ಈಗ ಕದ್ರಮುಂಡಿಗೆ ಆಂಜನೇಯಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಇನ್ನೂ ಮೇಡಮ್ ಅವರು ರೆಡಿ ಆಗಿಲ್ಲ. ಮೇಡಮ್ ಅವರು ಸೊ ರಾಜು ಈಗ ಸ್ನಾನ ಮಾಡ್ಕೊಂಡು ಬಂದರು. ಸೊ ನಾನು ಕೂಡ ರೆಡಿಯಾಗಿ ಕುತ್ಕೊಂಡಿದ್ದೀನಿ. ಈಗ ಹೋಗಬೇಕು ಬರ್ರಿ ಹಾಂ ಆತು ಹೋಗ್ಬಾರ್ದು. ಬೇಗ ರೆಡಿ ಆಗ್ರಿ. ಯಾಕೆ ಬಂದಿದ್ದೇವೆ ಅಂತ ಹೇಳಿದರೆ ಮನೆ ದೇವ್ರಿಗೆ ಹೋಗಬೇಕು ಅಂಥೇಳಿ. ಸೊ ಮನೆ ದೇವ್ರಿಗೆ ನಾಳೆ ಹೋಗ್ತೀವಿ. ಇವತ್ತಿಲ್ಲೇ ಹೋಗಿ ಬಂದು ಇನ್ನೂ ನಮ್ಮ ದೊಡ್ಡ ಮೇಡಮ್ ಅವರೊಬ್ಬರು ಬಂದಿಲ್ಲ. ಅವ್ರು ಇವತ್ತು ಬರ್ತಾರೆ. ನಾಳೆ ಅವ್ರು ಬಂದಮೇಲೆ ಇವತ್ತು ಅವ್ರು ಬಂದಮೇಲೆ ನಾಳೆ ಎಲ್ಲರೂ ಒಟ್ಟಿಗೆನ
ಸೌದತ್ತಿ ಎಲ್ಲಮ್ಮ ಮನೆ ದೇವ್ರಿಗೆ ಹೋಗಬೇಕು. ಹಾಗಾಗಿ ಅಂದ್ರೆ ಅದೇ ಹೇಳಿದ್ನಲ್ಲ, ಆ್ಯಕ್ಚುಲಿ ಬನದ ಹುಣ್ಣಿಮೆಯಿಂದ ಭರತ ಹುಣ್ಣಿಮೆವರೆಗೂ ಜೋರು ಜಾತ್ರೆ ಆಕತಿ ಅಂಥೇಳಿ. ಹಾಗಾಗಿ ಜಾತ್ರೆಗೆಲ್ಲ ಹೋಗೋಕ್ಕಾಗಂಗಿಲ್ಲ, ಭಯಂಕರ ರಶ್ ಇರ್ತೈತಿ. ಯಲ್ಲಮ್ಮ ಗುಡ್ಡಕ್ಕೆ ಗೊತ್ತಿರೋರಿಗೆ ಗೊತ್ತಿರ್ತೈತೆ ಅದು ಎಷ್ಟು ರಶ್ ಇರ್ತೈತಿ ಅಂಥೇಳಿ. ಹಾಗಾಗಿ 1ನೇ ತಾರೀಕಿಗೆ ಹುಣ್ಣಿಮೆ ಅಲ್ಲ, ಹಾಗಾಗಿ ಹುಣ್ಣಿಮೆ ದಿನ ಹೋಗೋಕ್ಕಾಗಲ್ಲ ಅಂಥೇಳಿ ಇವತ್ತು ಕಂಟಿನ್ಯೂ ಒಂದು 3 ದಿನ ರಜೆ ಬಂದಿರೋದಕ್ಕೆ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಸೊ ನಾಳೆ ದಿನ ಹೋಗೋಣ ಅಂತ ಅಂದ್ಕೊಂಡಿದ್ದೇವೆ ಫುಲ್ ಫ್ಯಾಮಿಲಿ ಸಮೇತ. ಸೊ ನಾಳೆಗೆ ಆ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಈಗ ಕದ್ರಮುಂಡಿಗೆ ಹೊಂಟಿದ್ದೇವೆ. ಸೊ ಬರ್ರಿ ಹೆಂಗೈತಿ ಆಂಜನೇಯ. ಸೊ ನನ್ನ ಜೊತೆಗೆ ನೀವು ಕೂಡ ದರ್ಶನ ಮಾಡುವಂತ್ರಿ. ಇಲ್ಲೋಡ್ರಿ ಶಕರ, ಹಾಯ್ ಹಾಯ್. ರೆಡಿ ಆದ್ರಿ ನೀವು? ಹೊಲ್ಕೊಂಡ್ರಿ ನೀವು? ಹೊಲ್ಕೊಂಡ್ರಿ ನೀವು ಬಂಗಾರ? ಏ ಉಡಾಳಿ ಉಡಾಳಿ ಅಮ್ಮ ಬಾಯ್. ಕಣ್ಣು ನೋಡ, ಬಾಯ್ ಮಾಡುವ. ಬಾಯ್ ಬೂಣ್ರಿ. ಹೇರ್ ಸ್ಟೈಲ್ ನೋಡ, ಸುಂದ್ರಿ ಹೇರ್ ಸ್ಟೈಲ್ ನೋಡಕ್ಕಿದೆ, ಸುಂದ್ರಿ ಇದೆ. ಬಾಯ್. ಹಾಂ ಹೋಗ್ಬರ್ರಿ ಬಾಯ್ ಬಾಯ್ ಉಡಾಳಿ. ಬಾಯ್ ಬಾಯ್ ಬಾಯ್. ಮುಂದೆ ಹೋಗುತ್ತೆ ಗ್ಲಾಸ್ ಏರ್ಸ್ಕೊಂಬಿಡಪ್ಪ. ಉಡಾಳದಾಳ, ಉಡಾಳೆ ನಂಬರ್ 1 ಅದಾಳಕ್ಕೆ. ಈಗ ಅವ್ರ ಅಕ್ಕನದ ಸ್ಥಾನನ ಅಕ್ಕಿ ತಗೊಂಡಾಳ. ಬಾಯ್ ಬಾಯ್. ಹಾಂ ಬಾಯ್ ಬಾಯ್ ಹಾಕ್ಬಿಡಾಳಿನ. ಏ ಉಡಾಳಿ ಪೊದೆ ಒಳಗಿನ ಕಾಮಿ ಮರಿ ಬೆಕ್ಕಿನ ಮರಿ ಹೊರಗೆ ಬರ್ತಾವಲ್ಲ, ಹಂಗೆ ಬರ್ತದೆ ನೋಡು. ಸರಿ ಒಳಗೆ ಹೋಗಿ ಕುತ್ಕ. ಬೆಲ್ಟ್ ಏ ಉಡಾಳಿ ಇಲ್ಲಿ ನೋಡು. ಅಮ್ಮ ಇದೈತೆ. ಬಾಯ್. ಇಲ್ಲಿ ಸುಮ್ಮನಿರು. ಬಾಯ್ ಅಮ್ಮ. ಬಾಯ್ ಬಾಯ್. ಹೋಗ್ಬರ್, ಜಲ್ದಿ ಹೋಗ್ಬರ. ಬಾಯ್. ಚಲೋ ಐತೆ ನೋಡೋದಲ್ಲ ಕ್ವಾಲಿಟಿ. ಆರಾಮ್ 2-3 ಬಾಟ್ಲಿ ಹಿಡ್ಕೊಂಡು ಆರಾಮ್ ಹೋಗ್ಬೋದು. ಎಲ್ಲ ಬಾಟ್ಲಿಗೆಲ್ಲ ಕಂಫರ್ಟೇಬಲ್ ಐತಿ. ಲಕ್ಕರ್ ಬ್ಯಾಗ್. ಸೊ ಕದ್ರಮುಡಿಗೆ ಹೋಗೋಣ ಅಂತ ಅಂದ್ಕೊಂಡ್ವಲ್ಲ. ಹಾಗೆ ಇವಳು ಸೋನಿನೂ ಕೂಡ ಹೋಗಿದ್ದಿಲ್ಲ, ನಾನು ಬರ್ತೀನಿ ಅಂಥೇಳಿ ಅವಳು ಕೂಡ ಬಂದಳು. ಸೊ ಎಲ್ಲರೂ ಸೇರಿಕೊಂಡು ಕದ್ರಮುಡಿಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೊರಟ್ವಿ. ನೋಡ್ರಿ ಆಂಜನೇಯಂದ ಕದ್ರಮುಡಿಗೆ ಆಂಜನೇಯ ಅಂದ್ರೆ ಎಲ್ಲ ಆಂಜನೇಯ ಬಾಯ್ ಮಾಡೋದ ಮಾಡ್ತಾಳೆ. ಮುಖ ಇರೋ ಆಂಜನೇಯ ಅಂತ ಹೇಳಿದ್ರೆ ಇದೇ ದೇವಸ್ಥಾನದಲ್ಲಿ ಹನುಮಪ್ಪ ಇರೋದು. ಸೊ ಹಾಗಾಗಿ ಈಗ ಬಂದ್ವಿ ನೋಡ್ರಿ ದೇವಸ್ಥಾನಕ್ಕೆ. ಅಲ್ಲೇ ಕಲ್ಯಾಣಿ ಕೂಡ ಐತಿ. ಹಾಗೆ ಕಲ್ಯಾಣಿ ಒಂಚೂರು ವಿಡಿಯೋ ತೊಗೊಂಡು, ಸೊ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇರ್ತೈತಿ. ಸೊ ದರ್ಶನ ಮಾಡ್ಕೊಂಡು ಅಷ್ಟೇನು ರಶ್ ಇರಲಿಲ್ಲ, ಒಂದು ಲೆಕ್ಕದಲ್ಲಿತ್ತು. ಸೊ ಹಾಗಾಗಿ ದರ್ಶನ ಮುಗಿಸ್ಕೊಂಡು ಹೋಗಿ ಪ್ರಸಾದ ಅಂತ ಹೇಳಿದರೆ ಒಂದು ಸ್ವೀಟ್ ಮಾಡಿರ್ತಾರೆ, ಪಲ್ಯ ಮತ್ತು ಅನ್ನ ಸಾಂಬಾರು ಇರ್ತೈತಿ. ಸೊ ಹೋದರೆ ಮತ್ತು ಪ್ರಸಾದ ಅಂತೂ ನಿಮ್ಗೆ ಗೊತ್ತೈತಿ, ನನ್ನ ಲಾಗ್ ನೋಡೋರಿಗೆ ಯಾರಿಗಾದರೂ ಪ್ರಸಾದ ಮಾತ್ರ ಮಿಸ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗೆ ಇಲ್ಲೇ ಒಂಚೂರು ವಿಡಿಯೋ ತೊಗೊಂಡು ಈಗ ಜೊತೆ ಮಾತಾಡ್ಕೊಂತ ಹೋಗ್ತಾಯಿದ್ದೆ. ಇವಳು ರೀಸೆಂಟಾಗಿ ಒಂದು 10 months ಆಯ್ತು ಮದುವೆ ಆಗಿ. ಇವಳದು ಕೂಡ ಹೋಗ್ತಿದ್ದೆ. ಸೊ ಹಂಗಾಗಿ ನಿಮಗೆ ಏನಂತ ಹೋಗ್ತಾಯಿದ್ವಿ. ಇಲ್ಲಿ ಕಾಯಿ ಬಾರ ಕೊಡ್ತಾಯಿದ್ವಿ. ಹಾಕ್ಕೊಂಡು ಒಂಥರ ಜಸ್ಟ್ ವಿಡಿಯೋ ತೊಗೊಂಡಿದ್ದೀನಿ. ಅದಾದಮೇಲೆ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದೀವಿ ನೋಡ್ರಿ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಆ್ಯಕ್ಚುಲಿ ಎಂಟ್ರಿಗೇ ಕಾಯಿ ಬಾರ ಇತ್ತಲ್ಲ, ಸೊ ಅಲ್ಲಿ ಅದೊಂಚೂರು ವಿಡಿಯೋ ತೊಗೊಂಡೆ. ಈಗ ದರ್ಶನಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡ್ರೆ ಅದೇ ಒಂಥರ ಇಲ್ಲಿ ಸ್ಪೆಷಲ್ಲು. ಯಾವುದೇ ಆಂಜನೇಯ ನೋಡಿದ್ರು ಮುಖ ರೈಟ್ ಸೈಡ್, ಐ ಥಿಂಕ್ ಲೆಫ್ಟ್ ಸೈಡೇ ಇರುತ್ತೆ ಅನಿಸುತ್ತೆ. ಬಟ್ ಇದು ಮಾತ್ರ ಎದುರುಗಡೆನೇ ಮುಖ ಇರೋ ಆಂಜನೇಯ, ಕಾಂತೇಶ್ವರ ಕದ್ರಮುಂಡಲಿಗೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಅಲ್ಲಿ ಬೆಳ್ಳಿ ಅಲಂಕಾರ ಇಲ್ಲಾಂದರೆ ವೀಳ್ಯದೆಲೆ ಅಲಂಕಾರ ಮಾಡಿರ್ತಾರೆ. ಸೊ ವೀಳ್ಯದೆಲೆ ಅಲಂಕಾರ ಕೂಡ ಆಗಿತ್ತು. ಇಲ್ಲಿ ಹುಡುಗರೇ ಒಂಥರ ಓಡಾಡ್ರಲ್ಲ, ಸೊ ಅಲ್ಲೊಂದು ಹುಡುಗ ಏನೋ ಮಾಡ್ತಾಯಿದ್ದ. ಅದಾದಮೇಲೆ ಹೋಗಿ ದರ್ಶನನೂ ಕೂಡ ಮಾಡಿಕೊಂಡು ಅಲ್ಲಿ ವಿಡಿಯೋ ಫೋಟೋ ಬಿಟ್ಟರೆ ಸಾಕಾಗ
ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ನೋಡಿ ನಮಸ್ಕಾರ ಮಾಡಕ್ಕೆ ನಮಸ್ಕಾರ ಮಾಡುವಾಗ ಈ ಥರ ಚೌಮೀನ್ ಜಿಜ್ಜಿ ಮಾಡೋ ಆ ಕಡೆ ಮಾಡ ಇನ್ನೊಂದ್ಸಲ ಮಾಡ ಉಡಾಳಿ ಅಂದ್ರೆ ಹ್ಞೂ ಅಂದ್ಬಿಡ್ತಾರ ನಿಂಗಾರೆ. ಜೋರೈತಿ ಮಾತು. ಸೊ ಅದಾದ್ಮೇಲೆ ಹಾಗೆ ಈ ಕಡೆ ಬಂದು ಇಲ್ಲಿ ಇವಳಿಗೆ ಒಂಥರ ನಡಿಬೇಕು ಅನ್ನೋ ಹುಚ್ಚಿಗೆ ಹುಡುಗರಿಗೆ ಕಾಲು ಒಂದು ಸ್ವಲ್ಪ ಮುಂದೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಓಡಾಡಬೇಕು ಅನ್ನೋ ಒಂದು ಖುಷಿ ಥ್ರಿಲ್ಲೆಲ್ಲ ಸ್ಟಾರ್ಟ್ ಆಗಿಬಿಡ್ತೈತೆ ಅವಕ್ಕೆ. ಹಾಗಾಗಿ ಅವಳು ಕೂಡ ನಡ್ಕೊಂಡು ಬರ್ತಾಯಿದ್ಲು. ಅದಾದಮೇಲೆ ಪ್ರಸಾದ ನೋಡಿರಿ ಬೆಳಗ್ಗೆ ಚಾಲೂ ಮಾಡಿದರೆ 3 ಗಂಟೆವರೆಗೂ ಇಲ್ಲಿ ಒಲೆ ಉರಿತಾನೇ ಇರ್ತೈತಿ. ಸೊ ಸಂತರ್ಪಣೆ ಅಂತ ಇದ್ದೇ ಇರ್ತೈತಿ. ನಾನು ಬೇರೆ ಜಾಸ್ತಿ ವಿಡಿಯೋ ತೊಗೊಳ್ಳಿಲ್ಲ. ಇಲ್ಲಿ ಕೈಯಲ್ಲಿ ತಾಟು ಮೊಬೈಲ್ ಹಿಡ್ಕೊಂಡು ಅಂದರೆ ಯಾರಾದರೂ ಹಿಡ್ಕೊಂಡ್ರೆ ಚಂದ. ಮುಳುಗಾಯಿ ಪಲ್ಯ, ಕೇಸರಿ ಬಾತು, ಅನ್ನ ಸಾಂಬಾರು ಇತ್ತು. ಸೊ ಊಟ ಗೀಟ ಮುಗಿಸ್ಕೊಂಡು ಬರ್ತಾ ಕಬ್ಬಿನ ಹಾಲು ಕುಡಿದ್ರಾಯ್ತು ಅಂಥೇಳಿ ಎಲ್ಲರೂ ಸೇರ್ಕೊಂಡು ಕಬ್ಬಿನ ಹಾಲು ಕುಡಿದ್ವಿ. ಈ ನಿಕ್ಕಿಗೆ ಸ್ವೀಟ್ ಅಂದರೆ ಆಗೋದೇ ಇಲ್ಲ, ಆದರೂ ಒಂದು ಸ್ವಲ್ಪ ಕುಡಿದ್ಲು. ಅದಾದಮೇಲೆ ಕುಡಿಯವ ಇನ್ನೊಂಚೂರು ಹಿಂಗೆ ಬರ್ತದೆ ನೋಡು, ಕುಡಿ ಅಂತ ಹೇಳ್ತಾ ಇದ್ದೆ. ಒಲ್ಲೆ ಸ್ವೀಟ್ ಖಾರ ಆದರೂ ತಿಂತಾಳ, ಸ್ವೀಟ್ ಅಂದ್ರೆ ಮುಟ್ಟೋದೇ ಇಲ್ಲ ತಾಯಿ. ಇನ್ನೊಂದು ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಕೂಡ ಇವತ್ತಿನ ದಿನ ಜನವರಿ 24 ಆಚರಣೆ ಮಾಡ್ತಾರಲ್ಲ. ಸೊ ಅದರದ್ದು ಕೂಡ ಎಲ್ಲ ಹೆಣ್ಮಕ್ಳಿಗೂ ಕೂಡ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ನಿಜ ಅಲ್ವಾ? ಸೊ ನಮ್ಮ ಮನೆಯಲ್ಲೂ ಹೆಣ್ಮಕ್ಳು ಸುಮಾರು ಜನ ಆಗ್ಬಿಟ್ಟಿದ್ದಾರೆ. ಈಗಳು ನಮ್ಮ 5 ನನ್ನ ಮಗಳು, ಇನ್ನು ನಮ್ಮ ಭಾವನ ಮಗಳು ಕೂಡ ಮಕ್ಕಳು ಕೂಡ 2, ನಮ್ಮ ಅಕ್ಕನ ಮಗಳು ಒಬ್ಬಳು, ನಮ್ಮ ತಮ್ಮನ ಮಗಳು ಒಬ್ಬಳು, ಸುಮಾರು ಜನ ಹೆಣ್ಣಾಗ್ಬಿಟ್ಟಿದ್ದಾವೆ. ಈಗ ಒಂದು ಖುಷಿ. ಅದಾದಮೇಲೆ ಅಲ್ಲೇ ಒಂದು ಇನ್ನೊಂದು ದೇವರಿದೆ, ಅಲ್ಲಿ ಮಂಡಕ್ಕಿ ಕೊಡೋ ಪದ್ಧತಿ ಏನಾಯಿತು. ಸೊ ಅಲ್ಲೂ ಕೂಡ ಎಲ್ಲ ಕೊಟ್ಟು ವಾಪಸ್ ಬರ್ತಾಯಿದ್ದೇವೆ ಈಗ ಮನೆಗೆ. ಜಲ್ಲಿ ಬರ್ರಿ. ಹೇ ಉಡಾಳೆ ಓದ್ಲವ. ಏನಾಗಿಲ್ಲ ಹಾಯ್ ಅಣ್ಣ. ಗಟ್ರನ ಹಿಡಿತೈತಲ್ಲ, ಯಾಕ ಇದು ಡ್ಯಾನ್ಸ್ ಅಮ್ಮ ಎಲ್ಲೋಡು ಡ್ಯಾನ್ಸ್ ಹಾಂ. ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈಕೆ ಸಾಯಂಕಾಲ ಒಂದು ಸ್ವಲ್ಪ ಓಡಾಡೋದಂತ ಹೇಳಿದ್ನಲ್ಲ, ಹಾಗಾಗಿ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಾ ಇದ್ಲು. ಆಮೇಲೆ ಈ ವಾಕರಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ. ಹುಡುಗರಿದ್ರೆ ಒಂಥರ ಟೈಮ್ ಪಾಸೂ ಚೆಂದ ಆಕತಿ. ಅದು ಹೆಂಗೆ ಟೈಮ್ ಹೋಗತಿ ಅಂತಲೇ ಹೇಳೋಕ್ಕಾಗಲ್ಲ ಹುಡುಗರಿರೋ ಮನೆಯಲ್ಲಿ. ಹಾಗಾಗಿ ಇವತ್ತಿನ ಈ ದಿನ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ, ಬ್ಯಾಡಗಿಗೆ ಬಂದಿದ್ದು. ಸೊ ನಾಳೆ ಕೂಡ ನಾವು ಮನೆ ದೇವ್ರಿಗೆ ಹೋಗ್ಬೇಕು ಎಲ್ಲಮ್ಮಗೆ ಅಂತ ಹೇಳಿದ್ನಲ್ಲ. ಸೊ ಹಂಗಾಗಿ ಅದಕ್ಕೆ ಉಡಕ್ಕಿ ಕೊಡಬೇಕಾಗಿತ್ತು, ಒಂದು ಸೀರೆ ಕೊಟ್ಟು. ಹಾಗಾಗಿ ಒಂದು ಸೀರೆ ತೊಗೊಬರೋಣ ಅಂಥೇಳಿ ಹೋಗಿದ್ದೆ ನಮ್ಮ ತಮ್ಮನ ಅಂಗಡಿಗೆ. ಹಾಗಾಗಿ ಒಂದು ಸೀರೆ ತೊಗೊಂಡು ಬಂದೆ. ಅದಾದಮೇಲೆ ನಮ್ಮ ಇಶ್ಯೂಗೆ ಈಗ ನಮ್ಮ 5 ನನ್ನ ಮಗಳ ಮನೆ ಬರ್ತಡೇ ಆಯಿತು. ಸೊ ನೋಡಿರ್ತೀರ ಎಲ್ಲರೂ ನೀವು. ಅವಳಿಗೆ ನಾಮಕರಣಕ್ಕೂ ಸಹ ನಾನೇನು ಕೊಟ್ಟಿರಲಿಲ್ಲ. ಹಾಗಾಗಿ ಒಂದು ಏನಾದರೂ ಈಗ ಗೋಲ್ಡ್ ರೇಟ್ ಅಂತೂ ಮಾತಾಡ್ಸೋಂಗಿಲ್ಲ. ಹಾಗಾಗಿ ಬೆಳ್ಳಿನಾದರೂ ಕೊಡೋಣ ಅಂದರೆ ಬೆಳ್ಳಿ ಕೂಡ ಮಾತಾಡ್ಸೋಂಗಿಲ್ಲ, 3.5 ಲಕ್ಷನ ಆಗೋಗ್ಬಿಟ್ಟೈತಿ. ಹಾಗಾಗಿ ಆದರೂ ಒಂದು ಬೆಳ್ಳಿ ಬಳೆ ತೊಗೊಬಂದು ರೊಟ್ಟಿ ಬೇಯಿಸ್ಕೊಡ್ಬಲ್ಲೆ ಸೌಳಿ ಕೊಟ್ಟೆ. ಅದಾದ್ಮೇಲೆ ನಮ್ಮ ಮನೆ ಅಲ್ಲ ರೊಟ್ಟಿ ಬೇಸರಾಗೈತಿ ಅಂದ್ರೆ ರೊಟ್ಟಿ ಬೇಯಿಸ್ಕೊಡ. ಬಟ್ ಏನು ಜನ ಅಂತ ನನ್ಪ ರೊಟ್ಟಿ ಬೇಯಿಸ್ಕೊಡು. ನಮ್ಮ ರೊಟ್ಟಿ ಉದ್ದಾಕತ್ತಲ್ಲ, ಬಾಲೆ ಹಾಕ್ತಾನೆ ಇವತ್ತಿನ ವ್ಲಾಗ್ನಾಗ ನಿನ್ನ ರೊಟ್ಟಿ ಬಾ, ಏನಾಗಲ್ಲ. ರೊಟ್ಟಿನ ವಿಚಾರ ಮಾಡ್ತಾರೆ ನಮ್ಮ ಈಗ ನ್ಯಾಚುರಲ್ ಆಗಿರ್ಬೇಕು ಬಾಲೆ. ಇದನ್ನು ತಿನ್ಕೊಂಡು ನಾನು ಕೂಡ ಮನೆಗೆ ಬಂದೆ. ನಾನು ರೊಟ್ಟಿ ಬೇಯಿಸ್ಕೊಂಡು ನಾನು ತಿಂದು ಇಂಥ ಪರಿಸ್ಥಿತಿ ಬಂದದ್ದು ಸದ್ಯ. ನಾನು ದಿನ ತೋರಿಸ್ತಿಲ್ಲ, ಅಕ್ಕ ಬರಲಿಲ್ಲ. ನೀನು ಬಾ ಸ್ಟ್ರೇಟ್, ನೀನು ಹಿಂದೆ ಬಂದು ಎಷ್ಟು ಕೊಟ್ಟು ನಮ್ಮ ರೂಪ ಒಂದು ಖುಷಿಯಿಂದ ಹೇಳ್ತಾನೆ.
ಚಂದ ಬರ್ತೀವಾ ಹಂಗ ಬೆಂಕಿ ನೋಡ್ರಿ ರೊಟ್ಟಿ ಮಾಡು ಅಂದ್ರೆ ಎಷ್ಟು ಹೆಂಗೆ ಹೊಡೋಕಲ್ ಮೈಗಳಿ. ನಾನು ಹಂಗೆ ವಿಡಿಯೋಕ್ಕೋಸ್ಕರ ಮಾಡೋಕ್ಕೆ ಹೋಗಿದ್ದೆ, ಆಮೇಲೆ ನಮ್ಮ ಅವನೇ ಬಂದು ಬೇಯಿಸ್ಕೊಟ್ಲು. ಸೊ ರೊಟ್ಟಿ ಗಿಟ್ಟಿ ತಿನ್ಕೊಂಡು ನೆಕ್ಸ್ಟ್ ನಮ್ಮ ಮನೆಗೆ ಬಂದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಎಲ್ಲ ಮುಗಿದಿದ್ದು ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.